ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ದೇಶದ ಉದ್ದಗಲಕ್ಕೂ ರಾಮನ ಸ್ಮರಣೆ. ಮಂದಿರ ಲೋಕಾರ್ಪಣೆಗೆ 1.5 ಶತಕೋಟಿ ಭಾರತೀಯರ ಕಣ್ಗಳು ಕಾತರ. ಪ್ರಾಣ ಪ್ರತಿಷ್ಠಾನಕ್ಕೆ ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ಸಿಹಿ ಸುದ್ದಿ. ಉತ್ತರ ಪ್ರದೇಶದಲ್ಲಿ ಭಕ್ತಿಯ ಭಜನೆಗೆ ರಜೆ. ರಾಜ್ಯಾದ್ಯಂತ ಮಾಂಸ ಮದ್ಯದ ಅಂಗಡಿಗಳು ಬಂದ್. ಅಯೋಧ್ಯೆಯ ರಾಮ ಮಂದಿರದ ಬಳಿ ಲೇಸರ್ ಶೋ. ಸರಯೂ ನದಿ ತೀರದಲ್ಲಿ ಬೆಳಕಿನ ಚಿತ್ತಾರ. ರಾಮನೂರಲ್ಲಿ ಬಣ್ಣ ಬಣ್ಣದ ಲೈಟಿಂಗ್ಸ್ನಲ್ಲಿ ಮಿಂದೆದ್ದ ಭಕ್ತರು. ಅಯೋಧ್ಯೆಯಲ್ಲಿ ಅರ್ಚಕರಿಂದ ಪೂಜಾ ಕೈಂಕರ್ಯ. ಸರಯೂ ಘಾಟ್ನಲ್ಲಿ ದೀಪಾರತಿ ಕಾರ್ಯಕ್ರಮ. ನದಿ ತೀರದಲ್ಲಿ ನೂರಾರು ಭಕ್ತರು ಭಾಗಿ. ಮಂದಿರ ಉದ್ಘಾಟನೆಗೆ ಲಕ್ಷಾಂತರ ಮಂದಿ ಸಾಕ್ಷಿ ಸಾಧ್ಯತೆ. ಭಕ್ತರಿಗೆ ವಸತಿ ಕಲ್ಪಿಸಲು ಮುಂದಾದ ಮುನ್ಸಿಪಲ್ ಕಾರ್ಪೊರೇಷನ್. ಅಯೋಧ್ಯೆಯಲ್ಲಿ ಆಶ್ರಯಕ್ಕಾಗಿ ಸುಸಜ್ಜಿತ ಹಾಸಿಗೆ ವ್ಯವಸ್ಥೆ. ಭಾರತದ ದಶ ದಿಕ್ಕಿನಲ್ಲೂ ಶುರುವಾಯಿತು ರಾಮೋತ್ಸವ. ದೇವಭೂಮಿ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಟೆಲಿವಿಷನ್ ಇತಿಹಾಸದಲ್ಲೇ ದಾಖಲೆ ಬರೆಯಲಿದೆ ಕಾರ್ಯಕ್ರಮ. ಪ್ರಯಾಣಿಕರಿಗೂ ಮಂದಿರ ಕಾರ್ಯಕ್ರಮ ವೀಕ್ಷಿಸಲು ಅವಕಾಶ. ದೇಶಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ನೇರ ಪ್ರಸಾರ. 9,000 ಸ್ಕ್ರೀನ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಲೈವ್. ಅಯೋಧ್ಯೆಯಲ್ಲಿ ಕರ್ನಾಟಕದಿಂದ ಮಂಗಳವಾದ್ಯ. 48 ದಿನಗಳ ಕಾಲ ಬಾಲರಾಮನಿಗೆ ರಾಗ ಸೇವೆ. ರಾಮನ ಜನ್ಮಭೂಮಿಗೆ ತೆರಳಿದ ರಾಮನಗರದ ವಿಜಯಕುಮಾರ್ ತಂಡ. ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ರಜೆಗೆ ಆಗ್ರಹ. ಎಲ್ಲಾ ಖಾಸಗಿ ಸಂಸ್ಥೆಗಳಿಗೆ ರಜೆ ಘೋಷಿಸಲು ವಿಎಚ್ಪಿ ಒತ್ತಾಯ. ಕಾರ್ಯಕ್ರಮಗಳಲ್ಲಿ ಜನರಿಗೆ ಭಾಗವಹಿಸಲು ಅನುವು ಮಾಡುವಂತೆ ಮನವಿ. ದೀಪಾವಳಿ ಕ್ರಿಸ್ಮಸ್ನಂತೆ ಮಾಲ್ಗಳನ್ನು ಶೃಂಗರಿಸಿ. ಜನವರಿ 22ರಂದು ಶಾಪಿಂಗ್ ರಾಮನ ಕಟೌಟ್ಗಳನ್ನು ಹಾಕಿ. ಮಾಲ್ ವ್ಯವಸ್ಥಾಪಕರಿಗೆ ಹಿಂದೂಪರ ಕಾರ್ಯಕರ್ತರ ಮನವಿ. ಕರ್ನಾಟಕಕ್ಕೆ ಇಂದು ಪ್ರಧಾನಿ ಮೋದಿ ಆಗಮನ. ಬೋಯಿಂಗ್ ಇಂಡಿಯಾ ಸೆಂಟರ್ ಉದ್ಘಾಟನೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆವರೆಗೆ ಬೆಂಗಳೂರಲ್ಲಿ ಸಂಚಾರ ಬದಲಾವಣೆ. ಪೀಣ್ಯ ಫ್ಲೈಓವರ್ ಪರಿಶೀಲನಾ ಕಾರ್ಯ ಅಂತ್ಯ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ವರದಿ ನೀಡುವ ಸಾಧ್ಯತೆ. ಬೆಳಗ್ಗೆ 11 ಗಂಟೆಯಿಂದ ವಾಹನ ಸಂಚಾರಕ್ಕೆ ಅವಕಾಶದ ಮಾಹಿತಿ. 48 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಯೂಸ್ ಮಾಡುವವರಿಗೆ ಗಿಫ್ಟ್. ಎಕ್ಸ್ಟ್ರಾ 10 ಯೂನಿಟ್ ಕೊಡಲು ಸರ್ಕಾರ ತೀರ್ಮಾನ. ವಾರ್ಷಿಕವಾಗಿ 600 ಕೋಟಿ ಹೆಚ್ಚುವರಿ ಹೊರೆ. ವಿಶ್ವಗುರು ಬಸವಣ್ಣ ಥೀಮ್ನಲ್ಲಿ ಫಲ ಪುಷ್ಪ ಪ್ರದರ್ಶನ. ಲಾಲ್ಬಾಗ್ನಲ್ಲಿ 215ನೇ ಫ್ಲವರ್ ಶೋ ಶುರು. 28ರವರೆಗೆ ಒಟ್ಟು 11 ದಿನಗಳ ಕಾಲ ಪ್ರದರ್ಶನ. ಬೇಲೂರಿನ ಚನ್ನಕೇಶವ ಸ್ವಾಮಿಗೆ ದೇವೇಗೌಡರಿಂದ ಪೂಜೆ. ಆಪ್ತರ ಸಹಾಯದಿಂದ ನಡೆದು ಹೋದ ಎಚ್ಡಿಡಿ. ಬಳಿಕ ಜೆಡಿಎಸ್ ಸಭೆಯಲ್ಲಿ ಮಾಜಿ ಪ್ರಧಾನಿ ಭಾಗಿ. ವೇದಿಕೆ ಮೇಲೆ ಮಾಜಿ ಶಾಸಕರ ಜೊತೆ ಪ್ರಜ್ವಲ್ ಮಾತು. ಕೊಬ್ಬರಿಗೆ ಬೆಂಬಲ ಬೆಲೆ ವಿಚಾರವಾಗಿ ಮಾತನಾಡ್ತಿದ್ದ ರೇವಣ್ಣಗೆ ಇರುಸು ಮುರಿಸು. ಸುಮ್ಮನೆ ಇರಬೇಕು ಎಂದು ಪುತ್ರನಿಗೆ ತಾಕೀತು. ಟಿಪ್ಪು ಸ್ಥಾಪಿಸಿದ್ದ ಕುದುರೆ ಫಾರಂ ಮೇಲೆ ಪ್ರಭಾವಿಗಳ ಕಣ್ಣು. ಹೋರಾಟ ಕೇಳಿದ ಸ್ಥಳೀಯ ಸಂಘ ಸಂಸ್ಥೆಗಳು. ಪ್ರತಿಭಟನೆಗೆ ಮುಖ್ಯಮಂತ್ರಿ ಚಂದ್ರು, ನಟ ಚೇತನ್ ಸಾಥ್. ಒಂದೇ ದಿನ 3 ತಾಲೂಕುಗಳಿಗೆ ಕಳ್ಳರ ಟಾರ್ಗೆಟ್. ಸರಣಿ ಕಳ್ಳತನದಿಂದ ಬೆಚ್ಚಿ ಬಿದ್ದ ವಿಜಯನಗರ ಜಿಲ್ಲೆ. ಕಳ್ಳರ ಕೈಚಳಕದ ಕರ ಮತ್ತು ಸಿಸಿಟಿವಿಯಲ್ಲಿ ಸೆರೆ. ಶಾಲಾ ಮಕ್ಕಳಿಂದ ಮುಖ್ಯ ಶಿಕ್ಷಕಿ ಮನೆ ಕೆಲಸ. ಕಲಬುರಗಿ ನಗರದ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಘಟನೆ. ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇರೋ ವಿಡಿಯೋ ವೈರಲ್.
ತೀರ್ಥಹಳ್ಳಿ ತಾಲೂಕಿನಲ್ಲಿ ಹೆಚ್ಚಿದ ಅಕ್ರಮ ಗೋಕಳ್ಳ ಸಾಗಾಣಿಕೆ. ರಾತ್ರಿ ಕಾರಿಗೆ ಜಾನುವಾರನ್ನ ತುಂಬಿಕೊಂಡ ಇಬ್ಬರು ಜಾಲತಾಣಗಳಲ್ಲಿ ವಿಡಿಯೋ ಹರಿದಾಡಿದ್ರು. ಪೊಲೀಸರು ಸೈಲೆಂಟ್. ವಿಜಯಪುರದ ಇಂಚಗೇರಿ ಮಠಕ್ಕೆ ವಿದೇಶಿಗರು ಭೇಟಿ. ಕನ್ನಡ ಮರಾಠಿಯಲ್ಲಿ ಆರತಿ ಪದಗಳನ್ನು ಹಾಡಿ ಅಚ್ಚರಿ. ಗುರುಗಳ ಗದ್ದುಗೆಗಳ ಎದುರು ಪ್ರಾರ್ಥನೆ ಸಲ್ಲಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.